ಗುಬ್ಬಿ ಅಂತ ಕೂಡಲೇ ನಮಗೆ ನೆನಪಾಗ್ತಕ್ಕಂಥದ್ದು ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಹಲವಾರು ರಂಗಗಳು. ಈ ಹಲವಾರು ರಂಗಗಳಿಗೆ ತನ್ನದೇ ಆದಂತಹ ಶ್ರೇಷ್ಠ ಕೊಡುಗೆಯನ್ನ ನೀಡಿದಂತಹ ಒಂದು ಪಟ್ಟಣ ಅಂದ್ರೆ ಅದು ಗುಬ್ಬಿ ಪಟ್ಟಣ. ಗುಬ್ಬಿಯ ಹಿಂದೆ ಅಮರಗೊಂಡ ಎಂಬ ಹೆಸರಿತ್ತು. ನಂತರ ಅದು ಗುಬ್ಬಿ ಎಂದು ಹೆಸರು ಬರಲಿಕ್ಕೆ ಕಾರಣ ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ಹಿನ್ನೆಲೆಯನ್ನು ನಾವು ಗಮನಿಸಬಹುದಾಗಿದೆ. ಗುಬ್ಬಿಯ ಪ್ರಖ್ಯಾತ ಪುರುಷರಾದಂತಹ ಮಲ್ಲನಾರಿಯರು ಮಲ್ಲಿಕಾರ್ಜುನ ದೇವಾಲಯದಲ್ಲಿ ನಿತ್ಯ ಪ್ರವಚನವನ್ನ ನಡೆಸ್ತಾ ಇದ್ರು. ಹೀಗೆ ಪ್ರವಚನವನ್ನ ನಡೆಸಬೇಕಾದ್ರೆ ಎರಡು ಗುಬ್ಬಿಗಳು ಆ ಪ್ರವಚನ ನಡೀತಕ್ಕಂಥ ಸ್ಥಳಕ್ಕೆ ನಿರಂತರವಾಗಿ ಬರಿತಾ ಇದ್ದು. ಅವರು ಸಂಪೂರ್ಣವಾಗಿ ಪ್ರವಚನವನ್ನ ಮುಗಿಸಿ ಪರಿಸಮಾಪ್ತಿ ಮಾಡಿದ ದಿನ ಆ ಪ್ರವಚನವನ್ನ ಕೇಳಿ ಆ ಎರಡು ಪಕ್ಷಿಗಳು ತಮ್ಮ ದೇಹತ್ಯಾಗವನ್ನ ಮಾಡಿದ್ವಂತೆ. ಅವು ಸದ್ಗತಿಯನ್ನು ಪಡೆದುಕೊಂಡ್ವಂತೆ. ಇದರ ನೆನಪಿಗಾಗಿ ಈ ಒಂದು ಸ್ಥಳಕ್ಕೆ ಗುಬ್ಬಿ ಅಂತ ಹೆಸರಿಸಲಾಯಿತು. ಆದ್ದರಿಂದಲೇ ಇಂದಿಗೂ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಎರಡು ಗುಬ್ಬಿಯ ಸಮಾಧಿಗಳನ್ನ ನಾವು ಕಾಣಬಹುದಾಗಿದೆ. ಗುಬ್ಬಿಯ ಪಾಲಕ, ಗುಬ್ಬಿಯ ಸಂರಕ್ಷಕ, ಗುಬ್ಬಿಯಪ್ಪ ಎಂದ ಹೆಸರನ್ನ ಪಡೆದುಕೊಂಡಿರ್ತಕ್ಕಂತಹ ಮಹಾ ದೈವ ಎಂದ್ರೆ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳು. ಈ ಚನ್ನಬಸವೇಶ್ವರ ಸ್ವಾಮಿಗಳು ಈ ಗುಬ್ಬಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹಲವಾರು ಪವಾಡಗಳನ್ನ ಮಾಡುವುದರ ಮೂಲಕ ಜನಮಾನಸದಲ್ಲಿ ಇಂದಿಗೂ ಕೂಡ ನೆಲೆ ನಿಂತಿರತಕ್ಕಂತಹ ನಿಜ ದೈವವಾಗಿದ್ದಾರೆ. ಶ್ರೀ ಗೋಸಲ ಚನ್ನಬಸವೇಶ್ವರರು 15ನೇ ಶತಮಾನದಲ್ಲಿ ಜೀವಿಸಿದ್ದಂತ ಒಬ್ಬ ಮಹಾ ಶಿವಯೋಗಿ. ಇವರ ಗುರುಗಳು ಶ್ರೀ ಗೋಸಲ ಸಿದ್ದೇಶ್ವರರು. ಇವರ ಒಂದು ಗದ್ದಿಗೆ ಸಿದ್ದರ ಬೆಟ್ಟದಲ್ಲಿರುವುದನ್ನ ಕಾಣಬಹುದಾಗಿದೆ. ಈ ಗೋಸಲ ಚನ್ನಬಸವೇಶ್ವರರ ಶಿಷ್ಯರು ಯಡಿಯೂರು ಸಿದ್ಧಲಿಂಗೇಶ್ವರರು. ಶ್ರೀ ಗೋಸಲ ಚನ್ನಬಸವೇಶ್ವರರು ತಮ್ಮ ಲಿಂಗ ದೇಹವನ್ನ ಬಿಟ್ಟಿದ್ದು ಹೊನ್ನುಡಿಕೆಯ ಗ್ರಾಮದಲ್ಲಿ. ತದನಂತರ ಅವರ ಲಿಂಗ ದೇಹವನ್ನ ಗುಬ್ಬಿಗೆ ತಂದು ಸಮಾಧಿ ಮಾಡಲಾಯಿತು. ಇದಕ್ಕೆ ಪ್ರಮುಖ ಕಾರಣ ಗುಬ್ಬಿ ಹೊಸಳ್ಳಿಯ ಅರಸರ ಇವರ ಮೇಲೆ ಇಟ್ಟಿದ್ದಂತಹ ಅಪಾರವಾದ ಭಕ್ತಿ. ನಂತರ ಇವರ ಲಿಂಗ ದೇಹವನ್ನು ತಂದು ಸಮಾಧಿ ಮಾಡಿ ಅಲ್ಲೊಂದು ಭವ್ಯ ಗದ್ದಿಗೆಯನ್ನ ನಿರ್ಮಾಣ ಮಾಡಲಾಯಿತು. ದೇವಾಲಯ, ಪ್ರಾಂಗಣ, ಮಹಾದ್ವಾರ, ಮಜ್ಜನ ಬಾವಿ, ಅಲ್ಲೇ ಹತ್ತಿರದಲ್ಲಿ ಚರಮೂರ್ತಿಗಳು ಇಳಿದುಕೊಳ್ಳಲು ಮಠ, ಪಾಕಶಾಲೆ, ದಾಸೋಹ ಗೃಹ, ಎಡೆಮನೆಯನ್ನ ಕಟ್ಟಿಸಿದರು. ತಮ್ಮ ಭಕ್ತಿಯನ್ನ ಈ ಮೂಲಕ ಪ್ರದರ್ಶಿಸಿದ್ದನ್ನ ಕಾಣಬಹುದಾಗಿದೆ. ದೇವಾಲಯದ ಮುಖಪಂಟಪದ ಭಿತ್ತಿಯಲ್ಲಿ ಶಿವನ ಪಂಚವಿಂಶತಿ ಲೀಲೆಯನ್ನ ಸುಂದರವಾದಂತಹ ಚಿತ್ರಗಳ ಮೂಲಕ ಕೆತ್ತಿಸಿದ್ದನ್ನ ಸ್ಮರಿಸಬಹುದಾಗಿದೆ. ಇವುಗಳು 1940ರವರೆಗೂ ಕೂಡ ಇದ್ದವು ಎಂಬುದನ್ನ ಗಮನಿಸಬಹುದು. ಪ್ರಸ್ತುತ ಚನ್ನಬಸವೇಶ್ವರರ ದೇವಾಲಯವನ್ನ ಗಮನಿಸಿದ್ರೆ ಚನ್ನಬಸವೇಶ್ವರರ ಮೂಲ ದೇವಾಲಯವು ನೂತನವಾಗಿ ಶಿಲಾ ಕಟ್ಟಡದ ನಿರ್ಮಾಣವೇ ಆಗಿರುವುದು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಭವ್ಯವಾಗಿ ಆ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಹಾಗೆ ವಿಶಾಲವಾದಂತಹ ಪ್ರಾಂಗಣವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಸುಂದರವಾದಂತಹ ಪ್ರಾಂಗಣ. ಆ ಒಂದು ಸ್ಥಳದಲ್ಲಿ ಓಡಾಡ್ತಾ ಇದ್ರೆ ಒಂದು ರೀತಿಯಾದಂತಹ ಆಧ್ಯಾತ್ಮಿಕತೆಯ ಒಂದು ಮನೋಭಾವ ನಮ್ಮಲ್ಲಿ ಒಡಮೂಡ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ. ಪ್ರತಿಷ್ಠಾಪಿತ ನಾಗರ ಕಲ್ಲುಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಅಶ್ವತ್ಥ ಕಟ್ಟೆ, ಬಿಲ್ವ ವೃಕ್ಷ, ನಿತ್ಯವೂ ಸ್ವಾಮಿಯವರ ಪೂಜೆಗೆ ಬಿಲ್ವ ಪತ್ರೆಯನ್ನು ನೀಡ್ತಾ ಇರತಕ್ಕಂತಹ ಬಿಲ್ವ ವೃಕ್ಷ. ಇದು ಮಜ್ಜನ ಬಾವಿ. ಗುಬ್ಬಿ ಹೊಸಳ್ಳಿಯ
ಮಹಾರಾಜರು ಕಟ್ಟಿಸಿದ್ದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಬಾವಿಯ ಒಂದು ಸುಂದರ ನೋಟವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ದೇವಾಲಯದ ಸಮೀಪದಲ್ಲಿ ತೊರೆಯೊಂದು ಹರಿಯುತ್ತಾ ಇದ್ದು, ಈ ತೊರೆಯ ಪಕ್ಕದಲ್ಲಿ ಅಟವಿ ಶಿವಯೋಗಿಗಳು ತಮ್ಮ ಶಿವಯೋಗ ಅನುಷ್ಠಾನವನ್ನ ಮಾಡಿದ್ದರು ಎಂಬುದಕ್ಕೆ ಇಲ್ಲಿರ್ತಕ್ಕಂತಹ ಗದ್ದಿಗೆ ಸಾಕ್ಷಿಯಾಗಿದೆ. ಗೋಸಲ ಚನ್ನಬಸವೇಶ್ವರರನ್ನ ದರ್ಶಿಸಲು ಬಂದಂತಹ ಮಹಾಭಕ್ತರಿಗೆ ವಿಶೇಷವಾದಂತಹ ಸುವ್ಯವಸ್ಥಿತವಾದಂತಹ ದಾಸೋಹ ಸೇವೆಯನ್ನ ಶ್ರೀ ಕ್ಷೇತ್ರದ ವತಿಯಿಂದ ನಿತ್ಯವೂ ನಡೆಸಲಾಗುತ್ತಿದೆ. ವರ್ಷದಲ್ಲಿ ಒಮ್ಮೆ ಪ್ರತಿ ವರ್ಷವೂ ಗುಬ್ಬಿ ಚನ್ನಬಸವೇಶ್ವರರ ಜಾತ್ರಾ ಮಹೋತ್ಸವವು ಅದ್ಧೂರಿಯಿಂದ ನಡೆಯುತ್ತದೆ. ಈ ಜಾತ್ರೆಗೆ ಲಕ್ಷಾಂತರ ಮಂದಿ ಭಕ್ತರು ಸೇರ್ತಕ್ಕಂಥದ್ದು ವಿಶೇಷವಾಗಿದೆ. ಹಲವಾರು ಉತ್ಸವಗಳೊಂದಿಗೆ ವೈಭವಿ ಪೂರಿತವಾದಂತಹ ಒಂದು ಜಾತ್ರಾ ಮಹೋತ್ಸವವು ಈ ಒಂದು ಗುಬ್ಬಿ ಚನ್ನಬಸವೇಶ್ವರರ ಕ್ಷೇತ್ರದಲ್ಲಿ ನಡೆಯುವುದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ.